ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಮ್ಮ ಮತ್ತು ತಂಗಿ ಎಲ್ಲ ನೆನ್ನೆನೇ ಬಂದಿದ್ದರು. ನೆನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಆ ಕಂಟಿನ್ಯೂ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬೆಳಗ್ಗೆ ಟಿಫನ್ಗೆ ನಾನು ಇಡ್ಲಿ ಮತ್ತು ಸಾಂಬಾರು ಚಟ್ನಿ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಮಲಗಿದ್ದಾರೆ. ಅವ್ರು ಎದ್ದೇಳೋ ಅಷ್ಟರಲ್ಲಿ ಟಿಫನ್ಗೆಲ್ಲ ರೆಡಿ ಮಾಡಿಬಿಟ್ರೆ ಸರಿ ಹೋಗುತ್ತೆ. ಯಾಕಂದರೆ ಮಕ್ಕಳಿದಾರಲ್ವ, ಮನೆ ಕೆಲಸ ಎಲ್ಲ ಮಾಡೋದಕ್ಕಾಗಲ್ಲ. ಟಿಫನೆಲ್ಲ ರೆಡಿ ಮಾಡಿದ್ರೆ ಆಮೇಲೆ ಬೇರೆ ಕೆಲಸ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಸೊ ನಾನು ನಿನ್ನೆ ವೀಡಿಯೋದಲ್ಲೇ ಹೇಳಿದ್ದೆ, ನಾವು ಮೂಗೂರು ತ್ರಿಪುರ ಸುಂದರಿ ದೇವಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ. ಅಮ್ಮವರೆಲ್ಲ ಅದೇ ಐಡಿಯಾ ಮಾಡಿಕೊಂಡು ಬಂದಿರೋದು. ಸೊ ಹಾಗಾಗಿ ಬೇಗನೆ ಟಿಫನ್ ರೆಡಿ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ನಾನಿವತ್ತು ಇಡ್ಲಿಗೆ ಸಾಂಬಾರು ಮಾಡ್ತಾಯಿದ್ದೀನಿ. ಆ ಸಾಂಬಾರು ಸ್ವಲ್ಪ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ, ಟೊಮೆಟೊ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಅಷ್ಟನ್ನು ಸ್ವಲ್ಪ ಅರಿಶಿನ ಪುಡಿ ಅಷ್ಟನ್ನು ಹಾಕ್ಕೊಂಡು ಒಂದೆರಡು ವಿಸಲು, ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಒಂದೆರಡು ವಿಸಲ್ ಕೂಗಿಸ್ಕೊಳ್ಳೋಣ. ಇಲ್ಲಿ ನಾನು ಚಟ್ನಿಗೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಒಂದು 4 ಸ್ಪೂನ್ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ. ಒಬ್ಬೊಬ್ಬರು ಚಟ್ನಿ ಮಾಡಬೇಕಾದ್ರೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಲ್ಲ, ಅವರು ಬೆಳ್ಳುಳ್ಳಿ ಹಾಕ್ತಾನೆ ಚಟ್ನಿ ಮಾಡ್ತಾರೆ. ಆದರೆ ನಮ್ಮನೇಲಿ ಬೆಳ್ಳುಳ್ಳಿ ಫ್ಲೇವರು ಇಲ್ಲ ಅಂದರೆ ಚಟ್ನಿ ತಿನ್ನೋದಕ್ಕೆ ಬೇಜಾರು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಒಂದು 3-4 ಇಷ್ಟಲಷ್ಟು ಬೆಳ್ಳುಳ್ಳಿ ಹಾಕಿ ಚಟ್ನಿ ಮಾಡ್ತೀನಿ. ಸ್ವಲ್ಪ ಶುಂಠಿ ಹಾಕಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ನಾನು ನಿನ್ನೆ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣವೇ ನಾನು ಒಂದು 3 ಬುಕ್ನ ಪರಿಚಯ ಮಾಡಿಕೊಟ್ಟೆ. ಸೊ ಆ ಬುಕ್ಕು ಯಾರಿಗಾದರೂ ಬೇಕು ಅಂದರೆ ನೀವು ಕಾಮೆಂಟ್ ಮಾಡ್ಬೋದು. ಆ ಬುಕ್ ಅಡ್ರೆಸ್ಸು ಕೊಡ್ತೀನಿ. ಯಾಕಂದರೆ ಓದ್ಕೊಳ್ಳೋರಿಗೆ ತುಂಬ ಈಸಿ ಆಗುತ್ತೆ. ತುಂಬ ಡೀಟೇಲಾಗಿದೆ ವಿಷಯಗಳನ್ನ ಓದ್ಕೋಬೇಕು ಅಂತಂದರೆ ಆ ಬುಕ್ನ ಓದ್ಕೋಬೋದು. ಮತ್ತು ಅದು ಕೀ ಆನ್ಸರ್ಸ್ ಇಲ್ಲ, ಜಸ್ಟ್ ಥಿಯರಿ ಟೈಪಲ್ಲಿದೆ. ಥಿಯರಿ ಟೈಪ್ನ ಓದ್ಕೊಂಡ್ರೆ ಯಾವ ಕಡೆ ಕ್ವಶನ್ ಕೊಟ್ಟರು ಕೂಡ ನಾವು ಅದನ್ನು ಅಟೆಂಡ್ ಮಾಡ್ಬೋದು. ಸೊ ಹಾಗಾಗಿ ಯಾರಿಗಾದ್ರೂ ಉಪಯೋಗ ಆಗ್ಬೋದು ಅಂತ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇವಾಗ ಚಟ್ನಿ ಎಲ್ಲ ರೆಡಿ ಆಯಿತು. ನಾನು ಯಾವಾಗಲೂ ಅಷ್ಟೇ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟೆಲ್ಲ ರೆಡಿ ಮಾಡಿದ್ರೆ ನಾನು ಕುಕ್ಕರಲ್ಲಿ ಹಾಕ್ಬಿಡ್ತೀನಿ. ಯಾಕಂದರೆ ನೆಕ್ಸ್ಟು ಪಾತ್ರೆಯಲ್ಲಿ ಇಟ್ಟರೆ ಅದು ಉಬ್ಬು ಬಂದುಬಿಟ್ರೆ ಪ್ಲೇಟಲ್ಲಿ ಸುರಿದೋಗುತ್ತೆ. ಇಲ್ಲಾಂದರೆ ಒಂದು ಟೈಟ್ ಕಂಟೈನರ್ ಇರೋಂಥ ಬಾಕ್ಸಲ್ಲಿ ಇಟ್ಕೊಂಡ್ರೆ ಬೆಸ್ಟು. ಹಾಗಾಗಿ ನಾನು ಒಂದು ಕುಕ್ಕರಲ್ಲಿ ಇಟ್ಕೊಂಡಿದ್ದೆ. ನಾನು ರಾತ್ರಿ ಇಡ್ಲಿ ಹಿಟ್ಟು ರೆಡಿ ಮಾಡಿದಾಗ ಅರ್ಧದಷ್ಟಿತ್ತು ಅಷ್ಟೇ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ. ಮತ್ತು 7 ಗಂಟೆಯಲ್ಲಿ ನಾನು ರುಬ್ಬಿದ್ದು, ಆದರೆ ತುಂಬ ಚೆನ್ನಾಗಿ ಹುಳಿ ಬಂದಿದೆ. ಈ ರೀತಿ ಬಂದರೆ ಇಡ್ಲಿ ಒಳ್ಳೆ ಅತ್ತಿ ಥರ, ಮಲ್ಲಿಗೆ ಇಡ್ಲಿ ಥರ ಆಗುತ್ತೆ. ನೆಕ್ಸ್ಟು ನಾನು ಟೊಮೆಟೊ, ಈರುಳ್ಳಿ ಎಲ್ಲ ಕೂಗಿಸ್ಕೊಂಡಿದೆ ಅಲ್ವಾ, ಅದನ್ನು ಕೂಡ ಗ್ರೈಂಡ್ ಮಾಡ್ಕೊತೀನಿ. ನಾನೇನು ಕೂಗಿಸ್ಕೊಂಡಿದ್ದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಇಲ್ಲಿ ಒಂದು ಪಾತ್ರೆಗೆ ನಾನು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹಿಂಗು, ಇದಕ್ಕೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಸಾಸಿವೆ, ಜೀರಿಗೆ, ಒಣಮೆಣ್ಸಿಕಾಯಿ ಅಷ್ಟನ್ನು ಒಗ್ಗರಣೆ ಹಾಕ್ಕೊಂಡು ನಾವು ಏನು ರುಬ್ಕೊಂಡಿದ್ದೀವೋ ಅದನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದು 2 ಕಾಳಷ್ಟು ಮೆಣಸು ಹಾಕ್ತಾಯಿದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಾಂಬಾರು ನಾವು ಹೋಟೆಲ್ಗಳೆಲ್ಲ ಹೋದಾಗ ತಿಂತೀವಲ್ಲ ಸಾಂಬಾರು, ಸೇಮ್ ಅದೇ ಥರ ಆಗೋದು. ಒಂದು ಸಾರಿ ಟ್ರೈ ಮಾಡಿ, ನೀವೇ ಹೇಳ್ತೀರಾ ಸಖತ್ತಾಗಿದೆ ಅಂತ ಹೇಳಿ. ಒಂದು 3 ಎಷ್ಟಲಷ್ಟು ನಾನು ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ನಾನು ಏನು ರುಬ್ಕೊಂಡಿದ್ದೆ ಅದನ್ನು ಹಾಕ್ತಿದ್ದೀನಿ. ಈಗ ಒಬ್ಬೊಬ್ಬರು ಸಾಂಬಾರು ಮಾಡಬೇಕು, ಇಡ್ಲಿ ಸಾಂಬಾರನ್ನ ಅಂದರೆ ತರಕಾರಿ ಇರಬೇಕು ಸಾಗೋಗಿ ಅಂತ ಹೇಳ್ತಾರೆ, ಮತ್ತು ಬೇಳೆ ಹಾಕಿ ಕೂಗಿಸ್ಕೋಬೇಕು ಅಂತಾರೆ. ನಾನು ಮಾಡಿದ್ದೀನಲ್ಲ ಆ ರೀತಿ ಮಾಡಿ, ತುಂಬಾ ಈಸಿ. ತರಕಾರಿ ಏನೂ ಇಲ್ಲ, ಬೇಳೆ ಇಲ್ಲ ಅಂದ್ರೂ ಸಾಂಬಾರನ್ನ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ನೆಕ್ಸ್ಟು ನಾನು ಕಾಫಿಗೂ ಕೂಡ ಇಟ್ಟೆ. ಹಾಲನ್ನ ಕಾಯಿಸಿಟ್ಬಿಟ್ರೆ ಎದ್ದ ತಕ್ಷಣವೇ ಅವರಿಗೆ ಬೂಸ್ಟ್ ಬೇಕಾ ಇಲ್ಲ ಅಂದರೆ ಕಾಫಿ ಪೌಡ್ರ್ ಬೇಕಾ, ಏನು ಬೇಕು ಅದನ್ನು ಮಿಕ್ಸ್ ಮಾಡಿ ಕೊಡ್ಬೋದು ಅಂತೇಳಿ ಹಾಲನ್ನ ಕಾಯೋದಕ್ಕೆ ಒಂದು ಸ್ಟವ್ ಮೇಲೆ ಇಟ್ಬಿಟ್ಟು ಈಗ ಇಡ್ಲಿ ಇಡ್ತಾಯಿದ್ದೀನಿ. ಯಾಕಂದರೆ ಇವಾಗ ಒಂದು 4 ಜನ ಜಾಸ್ತಿ ಆಗಿದ್ದಾರೆ ಮನೇಲಿ. ಒಂದೊಬ್ಬೆ ಬೇಯಿಸಿದ್ರೆ ಸಾಕಾಗಲ್ಲ. ಬೇಗ ಬೇಗ ಬೇಯಿಸ್ಬಿಟ್ಟು ಹಾಟ್ ಬಾಕ್ಸ್ಗೆ ಸ್ಟೋರೇಜ್ ಮಾಡಿ ಇಟ್ಬಿಟ್ರೆ ಎಲ್ಲರಿಗೂ ಒಂದು ಸಾರಿ ಟಿಫನ್ ಕೊಡ್ಬೋದು ಅಂತ ಹೇಳಿ ನಾನಿವಾಗ ಇಡ್ಲಿಗೆಲ್ಲ ಇಡ್ತಾಯಿದ್ದೀನಿ. ಸೊ ಇವತ್ತು ಶುಕ್ರವಾರದ ಲಾಗು ನಾನು ಹಾಕ್ತಾ ಇರುವಂಥದ್ದು. ಶುಕ್ರವಾರ ಆಗಿರೋದ್ರಿಂದ ನನ್ನ ಮನಸ್ಸಿಗೆ ಏನೋ ಗೊತ್ತಿಲ್ಲ, ಇವತ್ತು ಉಪವಾಸ ಇದ್ದು ಮೂಗೂರು ತ್ರಿಪುರ ಸುಂದರಿ ದೇವಿ ದೇವಸ್ಥಾನಕ್ಕೆ ಹೋಗಿ ನಾನು ನಿಂಬೆಹಣ್ಣು ಆರತಿ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಒಂಥರ ಅನ್ನಿಸ್ತಾಯಿತ್ತು. ನನಗೇನಾದರೂ ದೇವ್ರ ವಿಷಯದಲ್ಲಿ ಆ ರೀತಿ ಅನಿಸಿದ್ರೆ ಮಾಡಲೇಬೇಕು. ಸೊ ಏನಪ್ಪ ಅಂದರೆ ನಾವು ನಿಂಬೆಹಣ್ಣು ಆರತಿ ಮಾಡಬೇಕಾದ್ರೆ ಮಾಡಿದ್ರೆ ಎಷ್ಟು ಒಳ್ಳೆಯದು ಅಂದರೆ, ಎಲ್ಲರೂ ಹೇಳ್ತಾರೆ ಆಷಾಢ ಮಾಸದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ. ಹೌದು, ಆಷಾಢ ಮಾಸದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಆದರೆ ಈ ರೀತಿ ಯಾವಾದರೂ ಶಕ್ತಿ ದೇವತೆ ಟೆಂಪಲ್ಗೆ ಹೋಗಬೇಕಾದ್ರೆ ನೀವು ಊಟ ತಿಂದಿಲ್ಲ ಅಂತಂದರೆ ನೀವು ಆ ರೀತಿ ನಿಂಬೆಹಣ್ಣು ಆರತಿನ ಮಾಡಿ, ತುಂಬ ಪಾಸಿಟಿವ್ ವೈಬ್ಸ್ ಬರುತ್ತೆ.
ಸೊ ಈಗ ಇಡ್ಲಿ ಎಲ್ಲ ರೆಡಿಯಾಗಿದೆ, ನಾನು ತಟ್ಟೆಗೆ ಹಾಕ್ತಾಯಿದ್ದೀನಿ. ಸೊ ನಾವು ತಿನ್ನೋದು ಮಾತಾಡೋದೆಲ್ಲನೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂತೇಳಿ. ನೀವಿಲ್ಲಿ ಸಾಂಬಾರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂದರೆ, ಸೇಮ್ ನಾವು ಇಡ್ಲಿ ಸಾಂಬಾರು ಕಟ್ಟಿಸ್ಕೊತೀವಲ್ಲ ಅದು ತಟ್ಟೆ ಇಡ್ಲಿ ಸೇಮ್ ಅದೇ ರೀತಿ ಇರುತ್ತೆ. ಮತ್ತು ನಾವು ರೋಡ್ ಸೈಡಲ್ಲೆಲ್ಲ ಸಾಂಬಾರನ್ನ ಹಾಕ್ಸ್ಕೊತೀವಿ, ಅಂದರೆ ರೋಡ್ ಸೈಡ್ ಅಂಗಡಿಗಳಲ್ಲೆಲ್ಲ ನಾವು ಇಡ್ಲಿ ಸಾಂಬಾರು ತಿಂತೀವಲ್ಲ ಅದೇ ಫ್ಲೇವರ್ ಇರುತ್ತೆ. ಸೊ ಇವಾಗ ನಾವು ತಿಂಡಿ ಎಲ್ಲ ತಿಂದಾಯಿತು ಮನೇಲೆಲ್ಲರೂ. ನಾನು ಒಬ್ಬಳು ಮಾತ್ರ ಉಪವಾಸ ಇದ್ದೆ. ಅಮ್ಮ ಪಾಪ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿದ್ರು. ನಮ್ಮನೇಲಿ ಆಲ್ರೆಡಿ ದೀಪ ಹಚ್ಚಿ ಹೋಗಿದ್ದಾರೆ ನಮ್ಮ ಮನೆಯವರು, ಯಾಕಂದರೆ ನಾನು ಲಾಸ್ಟಲ್ಲಿ ಸ್ನಾನ ಮಾಡಿದೆ. ದೀಪ ಉರಿತಾಯಿತ್ತು, ಅದಕ್ಕೇ ಎಣ್ಣೆ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಉರಿಯೋ ಥರ ಮಾಡಿಬಿಟ್ಟು ಹೋಗೋಣ ಅಂತೇಳಿ ನಾನಿವಾಗ ದೀಪಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇವಾಗ ನಮಸ್ಕಾರ ಮಾಡಿಕೊಂಡು ಟೆಂಪಲ್ಗೆ ಹೋಗಬೇಕು. ನಮ್ಮ ಮಕ್ಕಳು ಸೈನ್ಯ ಎಲ್ಲ ಕರ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಆರಶ್ ಬಸ್ಸಲ್ಲಿ ಹತ್ತು ಹೋಗೋಷ್ಟರಲ್ಲಿ ಸಾಕಾಗೋಗುತ್ತೆ. ಜೊತೆಗೆ ಇವತ್ತು ಸುಚಿತ್ರನ ಮಗಳು ಎಲ್ಲ ಬಂದಿದ್ದರು. ಸೊ ಇವಾಗ ನಾವು ಮೂಗೂರಲ್ಲಿ ಬಸ್ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಮೂಗೂರು ಟೆಂಪಲ್ ಹತ್ರ ಬಸ್ ಬರಲ್ಲ, ಅಲ್ಲಿಂದ ಇಳಿದು ಒಂದು ಅರ್ಧ ಕಿಲೋಮೀಟ್ರಷ್ಟು ನಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ಯಾವುದಾದ್ರೂ ಆಟೋ ಸಿಕ್ಕಿದ್ರೆ ಹೋಗ್ಬೋದಿತ್ತು, ಆದರೆ ಆಟೋ ಇರಲಿಲ್ಲ. ಹಾಗಾಗಿ ನಾವು ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಫಸ್ಟು ಹೋದ ತಕ್ಷಣ ಎಂಟ್ರೆನ್ಸಲ್ಲಿ ಒಂದು ಶಿವನ ದೇವಸ್ಥಾನ ಸಿಗುತ್ತೆ. ಆ ಕಡೆಯಿಂದ ಬರಬೇಕಾದ್ರೆ ದರ್ಶನ ಮಾಡೋಣ, ಯಾಕಂದರೆ ಶುಕ್ರವಾರ ಅಲ್ವಾ. ಇಬ್ಬರು ದೇವಸ್ಥಾನನೂ ಅಂದರೆ ಈಗ ತ್ರಿಪುರ ಸುಂದರಿ ದೇವಿ ಅಂದರೆ ಪಾರ್ವತಿ ರೂಪ, ಶಿವ, ಯಾಕಂದರೆ ಇಬ್ಬರದ್ದು ದಂಪತಿಗಳನ್ನ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾವು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ರೀತಿ ಮಾಮೂಲಿ ಟೈಮಲ್ಲಿ ನಾವು ದೇವಸ್ಥಾನಕ್ಕೆ ಬಂದಿದ್ದೇ ಇಲ್ಲ, ಯಾವಾಗಲೂ ಒಂದು ಸರಿ ಬಂದಿದ್ದೀವಿ ಅಷ್ಟೇ. ವರ್ಷಕ್ಕೊಂದು ಸರಿ ಹಬ್ಬಕ್ಕೆ ಬರ್ತೀವಿ, ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಆದರೆ ಈ ಸರಿ ಅಮ್ಮವ್ರ ಜೊತೆ ಬಂದಿದ್ದೀವಿ, ತುಂಬಾ ಖುಷಿ ಆಗುತ್ತೆ. ಮಕ್ಕಳೆಲ್ಲ ಫುಲ್ಲು ಎಂಜಾಯ್ ಮಾಡ್ತಾಯಿದ್ದಾರೆ. ನಾವಿಲ್ಲಿ ನಿಂಬೆಹಣ್ಣು ಆರತಿಗೆ ರೆಡಿ ಮಾಡ್ತಾಯಿದ್ದೀವಿ. ಸೊ ನಾವು ಯಾವಾಗಲೂ 4, 3, 5, 9 ಹೆಚ್ಚಿಸ್ಕೊಂಡು ನಿಂಬೆಹಣ್ಣು ಆರತಿ ಮಾಡ್ತಾರೆ. ಆ ರೀತಿ ಮಾಡಬಾರ್ದು. ನಮ್ಮ ಹೆಸರು ಬಲಕ್ಕೆ, ನಮ್ಮ ರಾಶಿಗೆ ಎಷ್ಟು ನಿಂಬೆಹಣ್ಣು ಆರತಿ ಮಾಡಬೇಕು ಅಂತ ನೀವು ಯಾರ ಹತ್ರನಾದ್ರೂ ಶಾಸ್ತ್ರ ಹೇಳ್ತಾರಲ್ಲ ಅವ್ರ ಹತ್ರ ಕೇಳ್ಕೊಂಡು ಹಚ್ಚಿದ್ರೆ ಸೂಕ್ತ ನನ್ನ ಪ್ರಕಾರ. ಸೊ ಹಾಗಾಗಿ ನನ್ನ ರಾಶಿ ಪ್ರಕಾರ 9 ನಿಂಬೆಹಣ್ಣು ಆರತಿ ಮಾಡಿದ್ರೇ ಒಳ್ಳೆಯದು. ಸೊ ಹಾಗಾಗಿ ನಾನು 9 ನಿಂಬೆಹಣ್ಣು ಆರತಿನ ಮಾಡ್ತಾಯಿದ್ದೀನಿ. ಸೊ ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ನಿಂಬೆಹಣ್ಣು ರಸ ತೆಗಿಬೇಕಾದ್ರೆ ಆದಷ್ಟು ನೆಲಕ್ಕೆ ಸೋಕಿಸಬಾರ್ದು, ಅದು ಕವರ್ ಒಳಗಡೆ ಬೀಳೋ ಥರನೇ ಮಾಡಬೇಕು. ಆ ರಸ ಮನೆಗೂ ಕೂಡ ತಗೊಂಡು ಹೋಗಬಾರ್ದು. ಸೊ ಹಾಗಾಗಿ ನಾನು ಒಂದು ಕವರ್ ಇಟ್ಕೊಂಡು ಚೆನ್ನಾಗಿ ಇಟ್ಕೊಂಡು ಇವಾಗ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅಮ್ಮನೂ ಹೆಲ್ಪ್ ಮಾಡ್ತಾಯಿದ್ದಾರೆ. ಸೊ ನಾನು ನೆನ್ನೆನೇ ಅಮ್ಮನಿಗೆ ನಿಂಬೆಹಣ್ಣು ಆರತಿ ಮಾಡ್ತೀನಿ ಅಂತ ಹೇಳಿದರೆ ಅವರು ಮಾಡ್ತಿದ್ರಂತೆ. ಮೊದಲೇ ಹೇಳೋಕ್ಕಿಲ್ವ, ನಾವು ರೆಡಿ ಮಾಡ್ತಿದ್ವಲ್ಲ. ಅಮ್ಮನಿಗೂ ಅಷ್ಟೇ ದೇವ್ರ ಮೇಲೆ ತುಂಬ ನಂಬಿಕೆ ಇದೆ. ಸೊ ಹಾಗಾಗಿ ಅವರೇನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ನಿಂಬೆಹಣ್ಣು ಆರತಿ ಮಾಡಬೇಕು ಅಂತೇಳಿ. ಮಕ್ಕಳೆಲ್ಲ ಇದ್ರಲ್ವ, ಸದ್ಯಕ್ಕೆ ಅವ್ರಿಗೆ ತಾತನ ಮನೆ ದೇವರಿದು. ಸೊ ಹಾಗಾಗಿ ದರ್ಶನ ಮಾಡ್ಕೊಂಡು ಬರೋಣ, ತುಂಬ ವರ್ಷ ಆಯಿತು ಹೋಗಿ ಅಂತ ಅಮ್ಮ ಹೇಳಿದ್ರು. ಸೊ ಹಾಗಾಗಿ ಅಮ್ಮನಿಗೋಸ್ಕರ ಹೋಗೋಣ ಅಂತ ಡಿಸೈಡ್ ಮಾಡಿ ಲಾಸ್ಟಿಗೆ ನಾನು ನಿಂಬೆಹಣ್ಣು ಆರತಿ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಮತ್ತು ಏನಪ್ಪ ಅಂದರೆ ಈ ರೀತಿ ನಿಂಬೆಹಣ್ಣು ಆರತಿ ಮಾಡೋದ್ರಿಂದ ನಮ್ಮ ಮನೆ ಹತ್ರ ಯಾವುದಾದ್ರೂ ಒಂದು ನೆಗೆಟಿವ್ ವೈಬ್ಸ್ ಇರೋದು ಇದ್ದರೆ ಅದು ಹೋಗುತ್ತೆ, ಯಾವುದೇ ರೀತಿ ತೊಂದರೆ ಆಗಲ್ಲ. ಮತ್ತು ಏನಾದರೂ ಒಂದು ಕೆಲಸ ಕೈ ಹಾಕ್ತಾ ಇರ್ತೀವಿ, ಅದು ಸಕ್ಸಸ್ ಆಗಲ್ಲ ಅಂತ ಅಂದ್ಕೊಂಡಿರೋರು ಈ ರೀತಿ ಯಾವಾಗಲಾದರೂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಿರಲ್ಲ, ಈ ರೀತಿ ನಿಂಬೆಹಣ್ಣು ಆರತಿ, ಬೆಲ್ಲದ ಆರತಿ ಮಾಡಿ. ಸೊ ತುಂಬಾ ಒಳ್ಳೆಯದಾಗುತ್ತೆ. ಸೊ ಏನು ಜಾಸ್ತಿ ಖರ್ಚಾಗಲ್ಲ ಈ ರೀತಿ ಮಾಡೋದ್ರಿಂದ. ನಾವು ನಮ್ಮ ಮುಖಕ್ಕೂ ಆ ಬೆಳಕು ಬರುತ್ತೆ. ಆರತಿ ಮಾಡ್ತೀವಲ್ಲ, ಅದು ಏನಾಗುತ್ತೆ ಅಂದರೆ ಈ ಆರತಿ ಮಾಡ್ದಂಗೆಲ್ಲ ಪಾಸಿಟಿವ್ ವೈಬ್ಸು ದೇವ್ರ ಮುಂದೆ ನಿಂತ್ಕೊಂಡು ಆರತಿ ಮಾಡೋದ್ರಿಂದ ಪಾಸಿಟಿವ್ ವೈಬ್ಸು ಡೈರೆಕ್ಟ್ ನಮಗೆ ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತಾ ನಿಮಗೆ ನಾನು ಇವಾಗ ಆರತಿನ ಮಾಡ್ತಾಯಿದ್ದೀನಿ. ಸೊ ನಾವು ದೇವ್ರ ಹತ್ರ ತಗೊಂಡೋಗಿ ಆರತಿ ಮಾಡೋದಕ್ಕಿಂತ ಮುಂಚಿತವಾಗಿ ಮೊದಲು ಇಲ್ಲಿ ನಾವು ಏನಕ್ಕೆ ಆರತಿ ಮಾಡ್ತಾಯಿದ್ದೀವಿ ಅಂತ ಕೇಳಿಕೊಂಡು ಫಸ್ಟು ಪೂಜೆ ಮಾಡಬೇಕು. ಸೊ ಹಾಗಾಗಿ ಅಮ್ಮ, ತಂಗಿ ಎಲ್ಲರೂ ಕೂಡ ಪೂಜೆ ಮಾಡಿದ್ರು. ದೇವಸ್ಥಾನದೊಳಗಡೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿ ನಾನು ಹೊರಗಡೆ ನಿಂತ್ಕೊಂಡು ನೀಟಾಗಿ ದೇವ್ರ ಹತ್ರ ಕೇಳಿಕೊಂಡು ಆರತಿ ಮಾಡಿಬಿಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ.
ನಮ್ಮಮ್ಮ ಹೇಳ್ತಿದ್ರು, ಅವರು ಚಿಕ್ಕವರಿದ್ದಾಗ ಬಂದಾಗ ಈ ದೇವಸ್ಥಾನದ ಗರ್ಭಗುಡಿಲಿ ಅಮ್ಮನವರ ವಿಗ್ರಹ ಫುಲ್ಲು ಕಪ್ಪಗೆ ಇರ್ತಿತ್ತಂತೆ. ಅದು ರೂಪ ಕಪ್ಪಗೆ ಇತ್ತು, ಈಗಲೂ ಹಾಗೆ ಆಯ್ತಾ ಅಂತ ಕೇಳ್ತಿದ್ರು. ಸೊ ಇವಾಗ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ, ಹೊಸ ವಿಗ್ರಹ ಬೇರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ತ್ರಿಪುರ ಸುಂದರಿ ದೇವಿ ಹೇಗಿದ್ರು ಅದೇ ರೂಪದಲ್ಲಿ ಇರ್ತದಲ್ಲ, ಅಮ್ಮ ನೋಡಿ ತುಂಬ ಖುಷಿಪಟ್ಟು ಎಷ್ಟು ಚೆನ್ನಾಗಿ ಕಾಣಿಸುತ್ತಿದ್ದು ನಾವು ಬಂದಾಗ ಈ ರೀತಿ ಇರಲಿಲ್ಲ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಖುಷಿ ಪಡ್ತಾಯಿತ್ತು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೂಗುರು ತ್ರಿಪುರ ಸುಂದರಿ ದೇವಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಇವತ್ತೇನು ಸ್ಪೆಷಲ್ ಡೇ ಏನೂ ಇಲ್ಲ, ವಾರ ಶುಕ್ರವಾರ ಇಂಥ ದಿನವೇ ಈ ರೀತಿ ಅಲಂಕಾರ ಮಾಡಿದ್ದಾರೆ. ಅಂದರೆ ಇನ್ನು ಹುಣ್ಣಿಮೆ ಅಮಾವಾಸ್ಯೆ ಹಬ್ಬಗಳಲ್ಲಿ ಅಲಂಕಾರ ಮಾಡಿದ್ದಾರೆ. ಇವತ್ತು ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವು ಇವಾಗ ಕೂಡ ಆರತಿ ಮಾಡಿದ್ವಿ. ನಾವು ಬೇರೆ ದೇವಸ್ಥಾನಗಳಲ್ಲಿ ಹೋದರೆ ಅವರು ಕೂಡ ಒಂದು ಸಾರಿ ಆರತಿ ಮಾಡಿ ಕೊಡ್ತಾರೆ. ಸೊ ಇವತ್ತು ಸ್ವಲ್ಪ ರಶ್ಶು, ಅಷ್ಟೇನು ರಶ್ ಇಲ್ಲ. ನೀವೇ ಆರತಿ ಮಾಡಿ ಇಸ್ಕೊಂಡು ನಾವು ಆರತಿ ಮಾಡೋದ್ರಿಂದ ಬೇರೆಯವರು ಆರತಿ ಮಾಡಿ ಅಂದ್ಕೊಂಡು ಬರ್ತಾರೆ ಅಂತೇಳಿ ಹೇಳಿದ್ರು. ಹಾಗಾಗಿ ಸೊ ನಾನೇ ಆರತಿ ಮಾಡ್ಕೊಂಡು ಇವಾಗ ಹೊರಗಡೆ ತಂದಿಟ್ಬಿಟ್ಟು ನೆಕ್ಸ್ಟು ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾವು ಪಾರ್ವತಿ ದೇವಸ್ಥಾನಕ್ಕೆ ಬಂದಮೇಲೆ ಶಿವನ ದೇವಸ್ಥಾನಕ್ಕೂ ಬಂದರೆ ಸೊ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾವು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನವೂ ಅಷ್ಟೇ ತುಂಬ ಹಳೆಯ ಪುರಾತನ ಕಾಲದ ದೇವಸ್ಥಾನ. ತ್ರಿಪುರ ಸುಂದರಿ ದೇವಿ ದೇವಸ್ಥಾನ ಹೇಗೆ ನಿರ್ಮಾಣ ಆಯಿತು ಅಂತ ನಿಮಗೆ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ. ಒಬ್ಬರು ಮುಸ್ಲಿಂ ರಾಜ ನಿರ್ಮಾಣ ಮಾಡಿದ್ದು ಅಂದರೆ ಅರ್ಥ ಮಾಡ್ಕೊಳ್ಳಿ, ರಾಜರ ಆಳ್ವಿಕೆ ಕಾಲದಲ್ಲಿ ನಿರ್ಮಾಣ ಆಗಿದ್ದು ಆ ದೇವಸ್ಥಾನ. ಅಂದರೆ ಈ ಶಿವನ ದೇವಸ್ಥಾನನೂ ಅದೇ ಟೈಮಲ್ಲಿ ನಿರ್ಮಾಣ ಆಗಿದ್ದು. ಮತ್ತು ಈ ದೇವಸ್ಥಾನದ ಹಿಂದೆಗಡೆ ಒಂದು ಗಣಪತಿ ವಿಗ್ರಹ ಇದೆ, ಈ ಪಾರ್ವತಿ ದೇವಸ್ಥಾನದ ಒಳಗಡೆ. ಇಲ್ಲಿ ಆ ಗಣಪತಿನ ಎತ್ತೋದ್ರಿಂದ ನಾವು ನಮ್ಗೆ ಏನಾದರೂ ಒಂದು ಕೆಲಸ ಆಗಬೇಕು ಅಂತ ಕೇಳ್ಕೊಂಡು ಎತ್ತೋದ್ರಿಂದ ಅದು ಈಸಿಯಾಗಿ ಬಂದರೆ ಕಲ್ಲು ಆ ಕಾರ್ಯ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ, ಅದೊಂದು ನಂಬಿಕೆ. ಸೊ ಹಾಗಾಗಿ ತಂಗಿ ಅಮ್ಮ ಸುಚಿತ್ರ ಎಲ್ಲರೂ ಕೂಡ ಕೇಳ್ಕೊಂಡು ಎತ್ತಿದ್ರು. ಸೊ ನಾನು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಬಂದೆ, ಯಾಕಂದರೆ ಲಾಸ್ಟ್ ಟೈಮ್ ಬಂದಿದ್ದಾಗ ನಾವು ಈ ಕಲ್ಲನ್ನ ಎತ್ತಿದ್ವಿ. ಸೊ ಇದೇ ಥರ ಸೇಮ್ ಕಲ್ಲು ಗರ್ಗೇಶ್ವರಿಲೂ ಇದೆ. ಗರ್ಗೇಶ್ವರಿಲಿ ಸ್ವಲ್ಪ ಸಾಫ್ಟು, ಅದು ಬರೋದೇ ಇಲ್ಲ ಕಲ್ಲು. ಇಲ್ಲಿ ಈಸಿಯಾಗಿ ಬಂದ್ಬಿಡುತ್ತೆ, ಅಂದರೆ ತುಂಬ ಎತ್ತಬೇಕಾದ್ರೆ ತುಂಬ ಭಾರ ಥರ ಬಂದರೆ ನಾವು ಕೇಳ್ಕೊಂಡಂಥ ಕೆಲಸ ನಿಧಾನಕ್ಕಾಗುತ್ತೆ ಅಂತ. ಥರ ಎದ್ದು ಬಂದುಬಿಟ್ರೆ ಬೇಗ ಆಗುತ್ತೆ ಅನ್ನೋದು ಒಂದು ನಮ್ಮ ನಂಬಿಕೆ. ಸೊ ಇವಾಗ ನಾವು ಟೆಂಪಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹಂಗೆ ತಿಂದ್ರು ರಿಯಲ್ ಟೇಸ್ಟ್ ತಿನ್ಬೇಕು. ಇದಾಗಬೇಕು ಬೇರೆ ರೊಕ್ಕ ಯಾವ ಬಾ ಕಲ್ಲಂಗಡಿ ಹಣ್ಣು ತಿನ್ಬೇಕು. ನಿಮ್ಮ ಅಮ್ಮನ ಮನೆ ಕಲ್ಲಂಗಡಿ ಹಣ್ಣು ತಿನ್ನಕ್ಕೆ ಎದು ಬೇರೆದಕ್ಕೋ ಕೊಡ್ತೀನಿ. ಎದು ಕೇಳ್ಬೇಕು ನಮ್ಮ ಮನೆಯವ್ರ, ಜಾಸ್ತಿ ಕೊಡ್ತಿದ್ದಾರೆ, 10 ರೂಪಾಯಿ ಕೊಟ್ಟಿದ್ದಾರೆ. ನೋಡಿ ಚಕ್ಕೆ ಎಷ್ಟು ಬೇಕು ಬಿಡಿ, ಸಾಕಬೇಕಾ? ಸೊ ನಾವು ದೇವಸ್ಥಾನದಿಂದ ಬಿಸಿಲಲ್ಲಿ ಬಂದ್ವಲ್ವ, ಹಾಗಾಗಿ ನಾವು ಹಣ್ಣು ಕಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ. ಈಗ ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀವಿ. ತಂಗಿ ಮಟನ್ ಬೇಡ ಅಂತ ಹೇಳಿದ್ಲು, ಸೊ ಹಾಗಾಗಿ ಚಿಕನ್ನೇ ತರಿಸಿದ್ದೀನಿ. ಚಿಕನ್ ತುಂಬ ಚೆನ್ನಾಗಿ ಮಾಡ್ತಾಳೆ ನನ್ನ ತಂಗಿ, ಚಿಕನ್ನೇ ಅಂತಲ್ಲ ನಾನ್ ವೆಜ್ ಐಟಮ್ಸಲ್ಲೇ ಸಖತ್ತಾಗಿ ಮಾಡ್ತಾಳೆ. ಸೊ ಹಾಗಾಗಿ ಈಗ ಅವಳ ಕೈಲೇ ಮಾಡಿಸ್ತಾ ಇದ್ದೀವಿ. ನಿನ್ನೆ ವಿಡಿಯೋದಲ್ಲಿ ನಾನು ಫಿಶ್ ಕಬಾಬ್ನ ನನ್ನ ತಂಗಿ ಹೇಗೆ ಮಾಡಿದ್ಲು ಅಂತ ನಾನು ತೋರಿಸಿದ್ದೆ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ನೀವು ಒಂದ್ಸಾರಿ ನೀವು ಆ ವಿಡಿಯೋನ ವಾಚ್ ಮಾಡ್ಬೋದು, ಸಖತ್ತಾಗಿರುತ್ತೆ, ಆ ರೀತಿ ಟ್ರೈ ಮಾಡ್ಬೋದು. ಸೊ ಇವತ್ತು ನಾನು ಚಿಕನ್ ಸಾಂಬಾರೇ ಮಾಡಿಬಿಡೋಣ, ಜಾಸ್ತಿ ಜನ ಇದ್ದೀವಲ್ವ ರಾತ್ರಿಗೂ ಆಗುತ್ತೆ ಅಂತ ಅಂದ್ಕೊಂಡೆ. ಆದರೆ ಅವಳು ಸಾಂಬಾರೆಲ್ಲ ಬೇಡ, ನಾನು ಗ್ರೇವಿ ಥರ ಮಾಡಿಕೊಡ್ತೀನಿ ಎಲ್ಲರಿಗೂ ಆಗೋ ಥರ ಅಂತ ಹೇಳಿ ರೆಡಿ ಮಾಡಿದ್ಲು. ಸೊ ನನಗೆ ಡೌಟ್ ಆಗ್ತಿತ್ತು, ಗ್ರೇವಿ ಆದರೆ ಅದು ಡ್ರೈ ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ, ಏನು ಮಾಡೋದು ಅಂತ. ಆದರೆ ಅವಳು ಮಾಡಿದ್ಲು ಎಷ್ಟು ಚೆನ್ನಾಗಿ ಅಂದರೆ ಎಲ್ಲರಿಗೂ ಸಾಕಾಯಿತು, ಸ್ವಲ್ಪನೂ ಉಳೀತು. ಅವಳಿಗೆ ಇದೇ ರೀತಿ ಮಾಡಬೇಕು, ಇದೇ ಹಳತಲ್ಲಿ ಮಾಡಬೇಕು ಅಂತ ಎಲ್ಲ ಗೊತ್ತಾಗುತ್ತೆ ಅವಳಿಗೆ. ಸೊ ಹಾಗಾಗಿ ನಾವು ನಮ್ಮ ಅಮ್ಮನ ಮನೆಗೆ ಹೋದರೂ ಅಷ್ಟೇ ಏನು ಕೆಲಸ ಮಾಡಿಸಲ್ಲ, ಆದರೆ ಚಿಕನ್ ಮಟನ್ ತಂದರೆ ಸಾಕು ಅವಳ ಕೈಲೇ ನಾವು ಅಡುಗೆ ಮಾಡಿಸೋದು. ಸೊ ಚಿಕನ್ ಗ್ರೇವಿ ಅಂತೂ ರೆಡಿ ಆಯಿತು, ಯಾಕಂದರೆ ರಾತ್ರಿಗೂ ಆಗೋ ಥರ ಮಾಡಿಸ್ಬಿಟ್ಟಿದ್ದೀನಿ.
ನಾವು ಮಧ್ಯಾಹ್ನ ಮುದ್ದೆ ಎಲ್ಲ ಮಾಡೋದಕ್ಕೆ ಹೋಗಲಿಲ್ಲ, ದೋಸೆ ಇಟ್ಟಿತ್ತಲ್ವ, ಸ್ವಲ್ಪ ರೈಸ್ನ ಮಾಡ್ಕೊಂಡು ಇವಾಗ ಮಕ್ಕಳೆಲ್ಲ ದೋಸೆ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂತೇಳಿ ಅವರಿಗೆ ಚಿಕನ್ ಗ್ರೇವಿ ಜೊತೆಗೆ ದೋಸೆನ ಹಾಕ್ಕೊಡ್ತಾಯಿದ್ದೀನಿ. ಇದಾದರೆ ಒಂದೊಂದಾದರೂ ದೋಸೆ ತಿಂತಾರೆ ಮಕ್ಕಳು ಅಂತೇಳಿ. ನಿಮಗೆ ಗೊತ್ತಿರ್ಬೋದು, ಈ ಮಕ್ಳಿಗೆ ಊಟ ತಿನ್ನಿಸೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ಈ ಸೈನ್ಯ ಎಲ್ಲ ಕೂರಿಸ್ಕೊಂಡು ತಂಗಿ ಅಮ್ಮ ಎಲ್ಲ ತಿನ್ನಿಸಿದ್ರು, ನಾನು ದೋಸೆ ಹಾಕ್ಕೊಟ್ಟೆ ಇಬ್ರಿಗೂ ಕೂಡ. ಮತ್ತು ಈ ಚಿಕನ್ ಗ್ರೇವಿಗೆ ದೋಸೆ, ಇಡ್ಲಿ, ಚಪಾತಿ, ಪೂರಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಮಧ್ಯಾಹ್ನ ಮುದ್ದೆ ಬೇಡ, ಈ ದೋಸೆಲ್ಲೇ ಮೇಂಟೈನ್ ಮಾಡ್ಕೋಬೋದಲ್ಲ ಅಂದ್ಕೊಂಡು ಮಾಡಿದೆ. ಬಟ್ ದೋಸೆ ಇಟ್ಟಂತೂ ಎಲ್ಲ ಪೂರ್ತಿಯಾಗಿ ಖಾಲಿ ಆಯಿತು. ನಾವು ರೈಸ್ ತಿಂದ್ವಿ ಎಲ್ಲರೂ, ಅಮ್ಮ ಪುಟ್ಟಿ ಎಲ್ಲರೂ. ಮಕ್ಕಳು ದೋಸೆ ಸಾಕಾಯಿತು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಗ್ರೀನಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ನನ್ನ ತಂಗಿ. ಒಂಥರ ಖುಷಿಯಾಗುತ್ತೆ, ಅಮ್ಮ ತಂಗಿ ಎಲ್ಲ ಬಂದಿದ್ದಾರಲ್ಲ ಅಂಥೇಳಿ. ಸೊ ಅಮ್ಮ ಬಂದಿರೋದಂತೂ ಇನ್ನೂ ಖುಷಿ, ಯಾಕಂದರೆ ಅಮ್ಮನ ಅಪ್ಪ ಕಳಿಸೋದೇ ಇಲ್ಲ, ಮನೇಲಿ ತುಂಬ ಕೆಲಸ. ಹಳ್ಳಿ ರೈತರು ಅಂದರೆ ನಿಮಗೆ ಗೊತ್ತೇ ಇರ್ಬೋದು, ಅಂದರೆ ನಾನು ಹಿಂದಿನ ಬ್ಲಾಗಲ್ಲೆಲ್ಲ ತೋರಿಸಿದ್ದೆ, ಹಸು ಕರು ಎಲ್ಲ ಇಟ್ಕೊಂಡಿರ್ತಾರಲ್ವ, ಅವನ್ನೆಲ್ಲ ಬಿಟ್ಟು ಬರೋದಕ್ಕಾಗಲ್ಲ. ಅಪ್ಪ ಗದ್ದೆ ಹತ್ರ ಹೋದರೆ ಅಮ್ಮ ಮನೆ ಹತ್ರ ಅವೆಲ್ಲ ನೀರು ಕೊಡಿಸ್ಕೊಂಡು ಮೇವು ಹಾಕ್ಕೊಂಡಿರಬೇಕು. ಸೊ ಹಿಂಸೆ ಆಗುತ್ತೆ ಅಂತ ಹೇಳ್ತಿದ್ರು. ಸೊ ರಿಕ್ವೆಸ್ಟ್ ಮಾಡ್ಕೊಂಡು ಅಮ್ಮನಿಗೆ ಅಪ್ಪನ ಮನೆಯಲ್ಲ ನಮ್ಮ ಮನೆಯಾದರೂ ಬಂದವರು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡೋಕ್ಕಿಲ್ವಪ್ಪ, ಇಲ್ಲಾಂದರೆ ಅದೇ ಯೋಚನೆಯಲ್ಲಿ ಅಮ್ಮ ಕೊರಗ್ಬಿಡ್ತಾರೆ. ಆ ರೀತಿ ಯೋಚನೆ ಮಾಡಿಸ್ಬಾರ್ದು ಅಮ್ಮನ ಕೈಲಿ ಅಂಥೇಳಿ ನಾವು ಅಮ್ಮ ಪುಟ್ಟಿ ನಾನು ಎಲ್ಲ ಹೇಳಿ ಇವಾಗ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಮತ್ತು ಸಂಜೆ ಸ್ವಲ್ಪ ಹೊತ್ತು ನಾವು ವಾಕಿಂಗ್ ಹೋಗಿದ್ವಿ. ಗುಬ್ಬಿ ಅಂತೂ ನೆನ್ನೆನೇ ಹಠ ಮಾಡ್ತಿದ್ಲು, ಅವಳೇನೋ ಒಂದು ಚಾಕ್ಲೇಟ್ ಕೇಳ್ತಾಯಿದ್ಲು. ಇಲ್ಲಿ ಅಕ್ಕಪಕ್ಕ ಇರೋ ಅಂಗಡಿ ಹತ್ರ ಕರ್ಕೊಂಡು ಹೋಗಿದ್ವಿ, ಆದರೆ ಅವಳು ಅವ್ಯಾವನ್ನೂ ಇಷ್ಟಪಟ್ಟೇ ಇಲ್ಲ. ಅವಳು ಒಂದು ಸರಿ ಹಠ ಮಾಡಿದ್ಮೇಲೆ ಆ ಚಾಕ್ಲೇಟ್ ಎಲ್ಲ ನೋಡಿರ್ತಾಳೆ, ಅದು ಸಿಗೋವರೆಗೂ ಅವಳು ಅಳೋದನ್ನ ನಿಲ್ಲಿಸೋದೇ ಇಲ್ಲ. ಸೊ ಹಾಗಾಗಿ ಹೊರಗಡೆ ವಾಕಿಂಗ್ ಹೋಗಿ ಸಿಟಿ ಒಳಗಡೆ ಅವಳಿಗೆ ಯಾವ್ದು ಕೇಳ್ತಾಳೆ ಚಾಕ್ಲೇಟ್ ಏನಾದರೂ ಕೊಡಿಸೋಣ ಅಂತ ಹೇಳಿ ಇವಾಗ ನಾನು ಅವ್ರಿಗೆ ಬೇಗ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ. ತಿಂಡಿನೇ ಇದು ಲಂಚ್ ಟೈಮಲ್ಲಿ. ಮತ್ತು ಇವ್ರು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಕರ್ಕೊಂಡು ಹೋಗೋಕೆ ಸರಿ ಹೋಗುತ್ತೆ, ಯಾಕಂದರೆ ಚೆನ್ನಾಗಿ ತಿರುಗಾಡಿದಾರಲ್ವ. ಒಂದು ಹಾಫ್ ಆನ್ ಅವರ್ ಮಲ್ಕೊಳ್ಳಿ, ಅಲಾರಾಮ್ ಇಡ್ತೀನಿ, ಎದ್ದೇಳಿಸ್ತೀನಿ, ಎದ್ದು ಬರೋರಂತೆ ಅಂತ ಹೇಳಿದೆ. ಸೊ ಲಡ್ಡುನು ಮಲ್ಕೊಬಿಟ್ಟಿದ್ದ, 4 ಗಂಟೆ ಹಿಂಗೆ ಎದ್ದ, ಅವನಿಗೂ ಕೂಡ ತಿನ್ನಿಸ್ದೆ. ಸೊ ಇವಾಗ ಸಂಜೆ ಲಾಗಿದ್ದು, ನಾವು ವಾಕಿಂಗಿಂದ ಎಲ್ಲ ಬಂದ್ವಿ. ಅಲ್ಲೇ ನಾವು ಬೇಕ್ರಿಲಿ ಪರೋಟ ಇತ್ತು. ಸೊ ಹಾಗಾಗಿ ಮಕ್ಕಳಿಗೆ ಒಂದೊಂದು ಪರೋಟ ಹಾಕ್ಕೊಟ್ರಾಯ್ತು ಅಂತೇಳಿ ಇವಾಗ ನಾವು ಪರೋಟ ಬೇಯಿಸ್ತಾ ಇದ್ದೀನಿ. ಅಂದರೆ ಗೋಧಿ ಪರೋಟ ತಂದಿರುವಂಥದ್ದು, ಮೈದಾ ಆದರೆ ಮಕ್ಕಳು ತಿನ್ನೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ನಾನು ಗೋಧಿ ಪರೋಟ ತಂದರೆ ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಗೋಧಿ ಪರೋಟ ತಂದು ಬೇಯಿಸ್ತಾ ಇದ್ದೀನಿ. ನಾವು ಸಂಜೆ ಪರೋಟ ತರ್ತೀವಿ ಅಂತ ನಮಗೆ ಗೊತ್ತಿರಲಿಲ್ಲ. ವಾಕಿಂಗ್ ಹೋಗೋಷ್ಟರಲ್ಲೇ ಅನ್ನ ಮುದ್ದೆ ಎಲ್ಲ ರೆಡಿ ಮಾಡಿಬಿಟ್ಟಿದೆ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಮೈಂಡ್ ಸೆಟ್ ಚೇಂಜ್ ಆಯಿತು. ಅದಕ್ಕೋಸ್ಕರ ಮಕ್ಕಳಿಗೆಲ್ಲ ಪರೋಟ ಹಾಕ್ಕೊಟ್ವಿ. ಮಾಡಿದ ಮುದ್ದೆನ ಪುಟ್ಟಿ ನಮ್ಮ ಮನೆಯವರು ಎಲ್ಲರೂ ತಿಂದ್ವಿ. ವಿಧಿ ಇಲ್ಲ, ಯಾಕಂದರೆ ಮುದ್ದೆ ಮಾಡಿದ್ದು ವೇಸ್ಟ್ ಮಾಡಬಾರ್ದಲ್ವ. ಸೊ ಹಾಗಾಗಿ ಸೊ ಬೆಳಿಗ್ಗೆ ಲಾಗಿದು, ಅಂದರೆ ಮಾರನೇ ದಿನದ ಲಾಗು. ನಾನು ಆಫ್ ಮಾಡಿರಲಿಲ್ಲ ವೀಡಿಯೋನ. ಏನಪ್ಪ ಅಂದರೆ ಇವತ್ತು ಬೆಳಿಗ್ಗೆ ಟಿಫನ್ ತಿನ್ಕೊಂಡು ಅಮ್ಮ ತಂಗಿ ಎಲ್ಲ ಹೊರಡ್ತಾ ಇದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣನೇ ಏನು ತಿಂಡಿ ಮಾಡಲಿ ಇವತ್ತು ಅಂತ ಯೋಚನೆ ಆಗಿತ್ತು. ಸದ್ಯಕ್ಕೆ ಮಾವಿನಕಾಯಿ ಇತ್ತು ಮನೇಲಿ, ಮಾವಿನಕಾಯಿ ಚಿತ್ರಾನ್ನ, ಬಜ್ಜಿ ಅದನ್ನು ಮಾಡಿಕೊಟ್ರೆ ಟಿಫನ್ ಮಾಡ್ಕೊಂಡು ಹೊರಡ್ತಾರೆ ಅಂತೇಳಿ ಇವಾಗ ನಾನು ಮಾವಿನಕಾಯಿ ಚಿತ್ರಾನ್ನ ರೆಡಿ ಮಾಡ್ತಾಯಿದ್ದೀನಿ. ಸೊ ನಾನು ಯಾವಾಗಲೂ ಅಷ್ಟೇ ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕಾದ್ರೆ ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಎಲ್ಲ ಹಾಕಿ ಅದಕ್ಕೆ ತುರ್ಕೊಂಡಿರುವಂಥ ಮಾವಿನಕಾಯಿ ತುರಿ, ಹಸಿಮೆಣ್ಸಿಕಾಯಿ ಸ್ವಲ್ಪ ಜಾಸ್ತಿ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿ ಅರಿಶಿನ ಪುಡಿ ಹಾಕಿದರೆ ಚಿತ್ರಾನ್ನ ರೆಡಿ ಆಗ್ತಿತ್ತು. ಆದರೆ ನಾನು ಕೋಲಾರ ಟ್ರಿಪ್ ಹೋಗಿದ್ನಲ್ಲ ಸುಚಿತ್ರನ ಮನೆಯಲ್ಲಿ, ಅಲ್ಲಿ ನೋಡಿದೆ ಆಂಟಿ ಎಲ್ಲ ಟೊಮೆಟೊ, ಈರುಳ್ಳಿ ಎಲ್ಲ ಹಾಕು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋದು. ಅವ್ರ ಮನೇಲಿ ಮಾಡಿದ್ರೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ನಾನು ಇವಾಗ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಮಾವಿನಕಾಯಿ ಚಿತ್ರಾನ್ನ ಮಾಡೋ ವಿಧಾನದಲ್ಲಿ ನಾನು ಕೂಡ ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ನಾನು ಮಾವಿನಕಾಯಿನ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೇ ಇನ್ನೇನೊಂದು 2 ಮಿನಿಟ್ಸಲ್ಲಿ ಸ್ಟವ್ ಆಫ್ ಮಾಡ್ತೀವಿ ಅನ್ಬೇಕಾದ್ರೆ ಸ್ವಲ್ಪ ಅರಿಶಿನ ಪೌಡರು, ನೆಕ್ಸ್ಟು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ, ಸಖತ್ತಾಗಿರುತ್ತೆ. ಅವ್ರ ಮನೆಯಲ್ಲಿ 3 ದಿನ ಗಂಟನೂ ಇಟ್ಟಿರೋದು, ಫ್ರಿಜ್ಜಲ್ಲೂ ಇಟ್ಟಿರಲಿಲ್ಲ, ಸ್ವಲ್ಪನೂ ಹಾಳಾಗಿರಲಿಲ್ಲ. ಸೊ ಹಾಗಾಗಿ ನನಗೆ ಇಷ್ಟ ಆಯಿತು, ಅದೇ ರೀತಿ ಮಾಡೋಣ ಅಂದ್ಕೊಂಡು ಮಾಡಿದೆ. ನೆಕ್ಸ್ಟು ಚಿತ್ರಾನ್ನಕ್ಕೆ ಏನಾದರೂ ಸೈಡ್ಸ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಆಲೂಗೆಡ್ಡೆ ಬಜ್ಜಿ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ.
ಆಲೂಗೆಡ್ಡೆ ಬಜ್ಜಿ ಸಿಂಪಲಾಗಿ ನೀವು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ರೆ ಗರಿಗರಿಯಾಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಕಲಿಸ್ತಾ ಇದ್ದೀನಿ. ಯಾಕಂದರೆ ಅಮ್ಮವರು ಆಲ್ರೆಡಿ ರೆಡಿ ಆಗ್ತಾ ಇದ್ದಾರೆ. ಅವರು ಬಜ್ಜಿ ಏನು ಬೇಡ, ಜಸ್ಟ್ ತಿಂಡಿ ಕೊಡು ಸಾಕು, ತಿನ್ಕೊಂಡು ಹೊರಡ್ತೀವಿ, ಟೈಮ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಯಾಕಂದರೆ ರಾತ್ರಿಯಿಂದನೇ ಅಪ್ಪ ವಾರ್ನ್ ಮಾಡ್ತಾಯಿತ್ತು 10 ಗಂಟೆ ಶಾಲ್ ಇರಬೇಕು ಅಂತ. 10 ಗಂಟೆ ಶಾಲ್ ಹೋಗೋಕ್ಕಾಗುತ್ತಾ? ಹಾಗಾಗಿ ನಾವು ನಿಧಾನಕ್ಕೆ ಹೋಗುವಂತೆ ಇರಮ್ಮ ಅಂತ ಹೇಳಿ ಇವಾಗ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ. ನನಗಂತೂ ತುಂಬ ಬೇಜಾರಾಗ್ತಾಯಿತ್ತು. ಮೊನ್ನೆ ಬಂದರು ದಿಢೀರಂತ ಒಂದಿನ ಅಷ್ಟೇ ಇದ್ದದ್ದು. ಒಂದಿನದಲ್ಲಿ ನಾವು ಅರ್ಧ ದಿನ ದೇವಸ್ಥಾನದಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂದಿನ ಫುಲ್ಲು ಮನೇಲಿ ಇತ್ಕೊಂಡು ಮಾತಾಡಿಕೊಂಡು ಇದ್ದೋಗಿದ್ರೆ ನಂಗೆ ಅಷ್ಟು ಬೇಜಾರಾಗ್ತಿರ್ಲಿಲ್ಲ. ಮತ್ತು ಮನೆ ತುಂಬ ಮಕ್ಕಳು, ಒಂಥರ ಖುಷಿ ಆಗ್ತಾಯಿತ್ತು. ಇವರು ರೆಡಿ ಆಗ್ತಾಯಿದ್ದಾಗಲೇ ನನಗೆ ತುಂಬ ಬೇಜಾರಾಗ್ತಾಯಿತ್ತು, ಮನೆಯೆಲ್ಲ ಖಾಲಿ ಆಗ್ತಾರಲ್ಲಪ್ಪ. ಮತ್ತು ಯದುವೀರು ಕೂಡ ಅಮ್ಮನ ಜೊತೆ ಹೋಗ್ತಾಯಿದ್ದ. ಇವನು ಹೋಗ್ತಾಯಿದ್ದೀನಿ, ಒಬ್ಬಳೇ ಆಗ್ತೀನಲ್ಲ ಅಂತ ಸಖತ್ ಬೇಜಾರಾಗ್ತಾಯಿತ್ತು. ಯಾಕಂದರೆ 1-2 ದಿನ ಇದ್ದಿದ್ರು ಕೂಡ ಅಷ್ಟೊಂದು ಬೇಜಾರಾಗ್ತಿರ್ಲಿಲ್ಲ. ದಿಢೀರಂತ ಬಂದರು ಹೋದ್ರು ಅನ್ನೋದೇ ಒಂದು ಸ್ವಲ್ಪ ತುಂಬ ಬೇಜಾರಾಯಿತು ನನಗೆ. ಸೊ ಇವಾಗ ಒಂದು ಕಡೆ ಬಜ್ಜಿನೂ ಕೂಡ ರೆಡಿ ಆಗ್ತಾಯಿದೆ, ಮತ್ತು ಚಿತ್ರಾನ್ನಕ್ಕೂ ಕೂಡ ಕಲಿಸ್ತಾ ಇದ್ದೀನಿ. ಬೇಗ ಬೇಗ ಪ್ಲೇಟ್ಗೆ ಹಾಕ್ಕೊಟ್ರೆ ತಿಂತಾರೆ ಅಂತ ಹೇಳಿ. ಇದಕ್ಕೆ ಜೊತೆಗೆ ಗೋಟಿ ಎಲ್ಲ ಹಾಕ್ಕೊಡು ಅಂತ ಹೇಳ್ದ ಚೈತು, ಹಾಗಾಗಿ ಎಲ್ಲ ಹಾಕ್ಕೊಡ್ತಾಯಿದ್ದೀನಿ. ಸೈಡ್ಗೆ ಸ್ವಲ್ಪ ಮಕ್ಕಳು ಹಂಚ್ಕೊಂಡು ತಿನ್ನಲಿ ಅಂತೇಳಿ. ಸೊ ಫ್ರೆಂಡ್ಸ್, ನನ್ನ ಲಾಗು ಅಂದರೆ ಅಮ್ಮ ಬಂದಿದ್ರಲ್ಲ ಆ ಲಾಗ್ ಇದಾಗಿತ್ತು. ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನಂತೂ 100ಗೆ 100% ಶ್ರಮ ಹಾಕಿ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಯಾರ್ಯಾರು ನನ್ನ ಉಳಿದ ವೀಡಿಯೋಗಳನ್ನ ವಾಚ್ ಮಾಡಿಲ್ವೋ ದಯವಿಟ್ಟು ವಾಚ್ ಮಾಡಿ ಫ್ರೀ ಮಾಡಿಕೊಂಡು ಅಂತ ಕೇಳ್ಕೊತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮ್ಯಾಂಗೋ ಕುಲ್ಫಿನ ಹೇಗೆ ಮಾಡೋದು ಅಂತ ಆ ವಿಡಿಯೋನ, ಸಿಂಪಲ್ ವಿಡಿಯೋನ ಹಾಕ್ತಾಯಿದ್ದೀನಿ. ದಯವಿಟ್ಟು ಫ್ರೀ ಮಾಡಿಕೊಂಡು ಆ ವಿಡಿಯೋನು ಕೂಡ ವಾಚ್ ಮಾಡಿ ಅಂತ ಕೇಳ್ಕೊತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.